ಹೊರ ಕರ್ನಾಟಕ ಹೋಗಿದ್ದೀರಾ? ಹೋಗ್ತೇನೆ, ಚೆನ್ನಾಗಿದ್ದೀರಾ ಅಂತ. ಆ, ನಮ್ಮ ಹುಡುಗರ ಜೀವನ ಹೇಗೆ ಅಂದ್ರೆ, ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಸ್ಕೂಲಲ್ಲಿ ಇರುವಾಗ ಹುಡುಗರಷ್ಟು ಮಜಾ ಮಾಡೋಂಥ ಎಂಜಾಯ್ ಮಾಡೋಂಥ ವ್ಯಕ್ತಿಗಳನ್ನ ಕಾಡ್ತೀವ. ಈಗ ಆಟೋಗಿರ್ತೀವಿ, ಅಷ್ಟು ಎಂಜಾಯ್ ಟೆನ್ಷನ್ ಅಂತ ಇರಲ್ಲ, ಅಷ್ಟು ಫ್ರೀ ಆಗಿರ್ತೀವಿ ನಾವು. ಕಾಲೇಜ್ ಲೈಫಲ್ಲಾಗ್ಲಿ, ಸ್ಕೂಲ್ ಲೈಫಲ್ಲಾಗ್ಲಿ ನಮ್ಮನ್ನು ಕೇಳೋರೇ ಯಾರು ಇರಲ್ಲ, ಕೇಳೋರು ಇರಲ್ಲ, ಹೇಳೋರು ಇರಲ್ಲ. ನಮ್ಮ ರಾಜ್ಯ ಬೇರೆ ಶುದ್ಧ ಅಷ್ಟು ಹ್ಯಾಪಿ ಆಗಿರ್ತೀವಿ, ಯಾವುದೇ ಟೆನ್ಷನ್ಸ್ ಇರಲ್ಲ ನಮಗೆ. ಆ, ಆ ಲೈಫ್ ಇದೆಯಲ್ಲ, ಆ ಗೋಲ್ಡನ್ ಲೈಫ್ ಅದು. ಅದಾದ್ಮೇಲೆ ನೋಡಿ, ನಮ್ಮ ಲೈಫಲ್ಲಿ ಒಂದು ರಿಯಲ್ ಲೈಫ್ ಸ್ಟಾರ್ಟ್ ಆಗೋದೇ ಅಲ್ಲಿ. PUC ಡಿಗ್ರಿನ ಮುಗಿಸ್ಕೊಂಡು ನಾವು ಕೆಲಸ ಅಂತ ಓಡ್ತಾ ಇದ್ವಿ. ನಮಗೆ ಕಾಲೇಜಲ್ಲಿ ಇರ್ಬೇಕಾದ್ರೆ ನಮಗೆ ಫೀಲ್ ಆಗೋದು ನಾವು ಕೆಲಸ ಮಾಡಬೇಕು, ದುಡಿಬೇಕು ಅಂತ. ಒಂದು ಎಲ್ರಿಗೂ ಕನಸಾಗಿರುತ್ತೆ. ಮತ್ತೆ ನಾವು ಕಾಲೇಜ್ ಲೈಫಲ್ಲೇ ಖುಷಿಯಾಗಿದ್ವಿ, ಆರಾಮಾಗಿದ್ವಿ ಅಂತ ನಮಗೆ ಗೊತ್ತಾಗದೆ ಕೆಲ್ಸಕ್ಕೆ ಬಂದ್ಮೇಲೆ. ಕಾಲೇಜ್ ಲೈಫಲ್ಲಿ ಇರೋಷ್ಟು ಜಾಲಿ, ಅದಕ್ಕಿಂತ ಡಬಲ್ ಜಾಲಿ ನಮಗೆ ಜಾಬಲ್ಲಿ ಸಿಗುತ್ತೆ ಅಂತ ಅನ್ಕೊಂಡಿರ್ತೀವಿ. ನಾವು ಖುಷಿಯಾಗಿರ್ತೀವಿ, ದುಡ್ಡು ಅಷ್ಟೇ, ಆರಾಮಾಗಿ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ತಿರ್ಗಾಡ್ಕೊಂಡು ಬೈಕು ಕಾರು ಗೀರು ತಗೊಂಡು ಆರಾಮಾಗಿರ್ಬೋದು ಅಂತ ನಮ್ಮ ತಲೆಯಲ್ಲಿ ಬಂದಿರೋಂಥ ವಿಚಾರಗಳು, ಎಲ್ರ ತಲೆಯಲ್ಲೇ ಬರೋಂಥ ವಿಚಾರಗಳು. ಮತ್ತು ನಾವು ಕಾಲೇಜ್ ಮುಗಿದ್ಮೇಲೆ ಜಾಬ್ ಇರ್ತಕ್ಕೆ ಅಂತ ಶುರು ಮಾಡಿದ್ವಿ. ಜಾಬ್ ಹುಡ್ಕೋ ಟೈಮಲ್ಲಿ ಗೊತ್ತಾಗತ್ತೆ, ನಾವು ಓದು ನಾವು ಓದ್ತಿರೋ ಜಾಬಿಗೆ ಸೂಕ್ತನೇ ಇಲ್ಲ, ಸಂಬಂಧನೇ ಇಲ್ಲ ಅಂತ. ಅಂದ್ರೆ ನಾವು ಮಾಡಿರೋ ಎಜುಕೇಶನ್ ಬಂದ್ಬಿಟ್ಟು ಯಾವುದು, ಮತ್ತು ನಾವು ಹುಡುಕ್ತಿರೋ ಜಾಬ್ ನೋಡಿದ್ರೆ ಅದಕ್ಕೆ ಲಿಂಕೇ ಇರೋದಿಲ್ಲ. ಆಯ್ತಾ? ಈ 7ನೇ ಕ್ಲಾಸ್ ಫೇಲ್ ಆದವನಿಗೂ ಅದೇ ಜಾಬು, 10ನೇ ಕ್ಲಾಸ್ ಫೇಲ್ ಆದವನಿಗೂ ಅದೇ ಜಾಬು, PUC ಪಾಸ್ ಆದವನು ಫೇಲ್ ಆದವನಿಗೂ ಅದೇ ಜಾಬು, ನೀನ್ ಡಿಗ್ರಿ ಮಾಡಿದ್ರು ಅದೇ ಜಾಬು, ಎಲ್ರಿಗೂ ಅದೇ ಜಾಬು. ಬಟ್ ನಾವು ಅಷ್ಟು ಯಾಕೆ ಓದಿದ್ವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ಏನೋ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ, ಆ ಟೈಮಲ್ಲಿ ಡಿಗ್ರಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ಬಿಟ್ಟು ಜಾಬ್ ಎಲ್ಲ ಹುಡ್ಕಕ್ ಹೋದ್ರೆ ನಮಗೆ ನಾವು ಓದು ಆ ಜಾಬಿಗೆ ಸುಸ್ತಾನೆ ಇರೋದಿಲ್ಲ. ಅಂದ್ರೆ ಆ ಜಾಬಿಗೆ ಅದು ಅನ್ಫಿಟ್. ಓಕೆ, ನಾವು ಅವಾಗ ಒಂದು ರಿಯಲೈಸ್ ಮಾಡ್ಕೊಂತೀವಿ, ನಾವು ಓದಿರೋದು ಇದಕ್ಕೆ ಉಪಯೋಗನೇ ಇಲ್ಲ ಅಂತ, ಡಿಗ್ರಿ ಮಾಡಿದ್ದೇ ಗೊತ್ತಾಯ್ತು ಅಂತ ನಮಗೆ ಆಗ ರಿಯಲೈಸ್ ಆಗ್ತಾ ಇರೋಂಥ ನಾವು ಯಾವ ತಗೋಬೇಕಿತ್ತು, ಏನ್ ಮಾಡ್ಬೇಕಿತ್ತು ಅನ್ನೋದು ನಮಗೆ ರಿಯಲೈಸ್